ಜೀವ ಜಲವೇ ಜೀವ ಜಲವೇ ಯೇಸುವಿನ ಜೀವ ಜಲ. ಜೀವ ಜಲವೇ ಜೀವ ಜಲವೇ ದಾಹನಿಗುವ ಜೀವ ಜಲ. ದಾಹನಿಗುವ ಜೀವ ಜಲ. ಜೀವ ಜಲವೇ ಜೀವ ಜಲವೇ ಯೇಸುವಿನ ಜೀವ ಜಲ. ಜೀವ ಜಲವೇ ಜೀವ ಜಲವೇ ದಾಹನಿಗುವ ಜೀವ ಜಲ. ದಾಹನಿಗುವ ಜೀವ ಜಲ. ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತ ನಾಮದಲ್ಲಿ ಈ ಜೀವಜಲ ಸಂಚಿಕೆ ಮೂಲಕ ನಿಮ್ಮನ್ನು ಸಂಧಿಸುವುದಕ್ಕೆ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಈ ಜೀವಜಲ ಸಂಚಿಕೆ ನಿಮಗೆ ಆಶೀರ್ವಾದಕರವಾಗಿದೆ ಎಂಬುದಾಗಿ ನಾವು ನಂಬುತ್ತೇವೆ ಮತ್ತು ನಿಮ್ಮೆಲ್ಲ ಆತ್ಮಿಕ ಬೆಳವಣಿಗೆಗೆ ಇದು ಪ್ರಯೋಜನವಾಗಿದೆ ಎಂಬುದನ್ನು ಕೂಡ ನಾವು ಕರ್ತನಲ್ಲಿ ಭರವಸೆ ಇಡ್ತೇವೆ. ನಿಮ್ಮ ಪ್ರೋತ್ಸಾಹಕ್ಕಾಗಿ ದೇವರಿಗೆ ಸ್ತೋತ್ರ. ಅದೇ ಸಮಯದಲ್ಲಿ ಈ ಜೀವಜಲ ಸಂಚಿಕೆಯನ್ನು ಅನೇಕರಿಗೆ ಪರಿಚಯ ಮಾಡಿ ನಿಮಗೆ ಇದು ಆಶೀರ್ವಾದವಾಗಿರುವ ಹಾಗೆ ಅನೇಕರಿಗೆ ಆಶೀರ್ವಾದವಾಗಿರುವಂತೆ ನೀವು ಸಹಾಯ ಮಾಡಿ. ಬನ್ನಿ, ಈ ದಿನದಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ಈ ವಾಕ್ಯವನ್ನು ಕಲಿಯುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಕಳೆದ ದಿನದಲ್ಲಿ, ಕಳೆದ ಸಂಚಿಕೆಯಲ್ಲಿ ನಾವು ಪ್ರಾರ್ಥನೆಯ ಮಹತ್ವದ ಕುರಿತಾಗಿ ನಾವು ಕಲಿತಾ ಬರ್ತಿದ್ದೆವು. ಮುಂದುವರೆದು ಇವತ್ತು ಕೂಡ ನಾವು ದೇವರ ವಾಕ್ಯವನ್ನು ಕಲಿಯುವುದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ಪರಿಶುದ್ಧನಾದ ನಮ್ಮ ಸ್ವರ್ಗೀಯ ತಂದೆಯೇ, ನಮ್ಮ ರಕ್ಷಕನೋಡೇನಾದ ಯೇಸುವಿನ ನಾಮದಲ್ಲಿ ನಿಮ್ಮ ಸಮ್ಮುಖಕ್ಕೆ ಬಂದು ಪ್ರಾರ್ಥಿಸ್ತಾ ಇದ್ದೇವೆ. ಕರ್ತನೆ, ನಿನ್ನ ವಾಕ್ಯದ ಮೂಲಕ ನನ್ನ ಸಂಗಡ, ನಮ್ಮ ಸಂಗಡ ನೀವು ಮಾತನಾಡಿ ನಿಮ್ಮ ವಾಕ್ಯ ನಮ್ಮನ್ನು ಚೈತನ್ಯಪಡಿಸುವಂಥದ್ದಾಗಿದೆ, ಅದಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯ ನಮ್ಮನ್ನು ಕಟ್ಟಿ ಎಬ್ಬಿಸುವಂಥದ್ದಾಗಿದೆ, ಅದಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ, ಅದಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯ ನಮ್ಮನ್ನು ಸಿದ್ಧಪಡಿಸುವಂಥದ್ದಾಗಿದೆ, ಅದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯಗಳ ಮೂಲಕ ನಮ್ಮನ್ನು ಮೇಲೆತ್ತುವಂತೆ ನಾವು ಕೇಳಿಕೊಳ್ತಾ ಇದ್ದೇವೆ. ಕರ್ತನೆ, ಇದನ್ನು ನೋಡ್ತಾ ಇರುವ, ಕೇಳ್ತಾ ಇರುವ ಪ್ರತಿಯೊಬ್ಬರ ಮೇಲೆ ನಿಮ್ಮ ಕರ ಪ್ರಕಟವಾಗಲಿ. ನಂಬಿಕೆಯಿಂದ ಪವಿತ್ರಾತ್ಮನ ಸೇವೆಯನ್ನು ನಮ್ಮ ಮಧ್ಯದಲ್ಲಿ ನಾವು ಹೊಂದಿಕೊಳ್ತಾ ಇದ್ದೇವೆ. ಅದೇ ಸಮಯದಲ್ಲಿ ನಂಬಿಕೆಯಿಂದ ಎಲ್ಲ ಅಡೆತಡೆಗಳನ್ನು ನಾವು ನಿರಾಕರಿಸ್ತಾ ಇದ್ದೇವೆ. ಕರ್ತನೆ, ನಿಮ್ಮ ನಾಮ ಇದರ ಮೂಲಕ ಮಹಿಮೆಯಲ್ಲಿ ಆಂತರ್ಯದಲ್ಲಿ ಒಂದು ಬಿಡುಗಡೆಯನ್ನು ಕೊಡು, ಜಯವನ್ನು ಕೊಡು. ನಿನ್ನ ಕರ್ತನೆ ಮಹಿಮೆಯ ಕರ್ತನೆ ಕಾರ್ಯವನ್ನು ಪ್ರಕಟ ಮಾಡು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ನಾವು ಮುಂದುವರೆದು ಇವತ್ತು ನಾವು ದೇವರ ವಾಕ್ಯವನ್ನು ಕಲಿಯುವುದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯ, ಅದರಲ್ಲಿ 3ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ವಾಕ್ಯ ಹೇಳ್ತದೆ, ಆಗ ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಆ ಇಬ್ಬರ ಮೇಲೆ ಹಸ್ತಾರ್ಪಣೆ ಮಾಡಿ ಅವರನ್ನು ಕಳಿಸಿಕೊಟ್ಟರು. ವಾಕ್ಯ ಇಲ್ಲಿ ಹೇಳ್ತದೆ, ಪ್ರಾರ್ಥನೆಯ ಮೂಲಕ ಹಸ್ತಾರ್ಪಣೆ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ನೋಡುವಾಗ 2ನೇ ವಾಕ್ಯದಲ್ಲಿ ಪವಿತ್ರಾತ್ಮನ ನಡೆಸುವಿಕೆ, ಪ್ರಾರ್ಥನೆ ಯಾವಾಗಲೂ ಜೊತೆಯಾಗಿ ಹೋಗುವಂಥದ್ದಾಗಿ 2ನೇ ವಾಕ್ಯದಲ್ಲಿ ನಾವು ನೋಡುವಾಗ ಅಲ್ಲಿ ಬಾರ್ನಬ ಮತ್ತು ಸೌಲರನ್ನು ಕರೆದ ಕೆಲಸಕ್ಕಾಗಿ ಪ್ರತ್ಯೇಕಿಸಿ ಎಂಬುದಾಗಿ ಪವಿತ್ರಾತ್ಮನು ಅವರನ್ನು ಪ್ರೇರೇಪಿಸಿದನು, ಪವಿತ್ರಾತ್ಮನವರನ್ನು ಮಾರ್ಗ ನಡೆಸಿದನು. ಈಗ ಆ ಪವಿತ್ರಾತ್ಮ ನಡೆಸುವಿಕೆ ಮತ್ತು ಪ್ರಾರ್ಥನೆ ಜೊತೆಯಾಗಿ ಕೆಲಸ ಮಾಡಿ ಅವರಿಗೆ ಹಸ್ತಾರ್ಪಣೆ ಮಾಡುವಂಥದ್ದಾಗಿದೆ. ನೋಡಿ, ಪ್ರಾರ್ಥನಾ ಪೂರ್ವಕವಾಗಿ ಹಸ್ತಾರ್ಪಣೆ ಮಾಡಲಾಯಿತು. ಇಲ್ಲಿ ಸೌಲ ಮತ್ತು ಬಾರ್ನಬರು ಸೇವೆಗಾಗಿ ಕಳಿಸಲ್ಪಟ್ಟರು. ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. 2004 ಡಿಸೆಂಬರ್ನಲ್ಲಿ ನಾನು ದೇವರ ಸಮ್ಮುಖದಲ್ಲಿ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡ್ತಾ ಇದ್ದ ಸಮಯದಲ್ಲಿ ಉಡುಪಿಯ DGM ಬೇತಲ್ ಸಭೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಾಗ ಆಗ ಅಲ್ಲಿ ದೇವರು ಸ್ಪಷ್ಟವಾಗಿ ಮಾತನಾಡಿದ ನಿಮಿತ್ತವಾಗಿ ಅಲ್ಲಿನ ಹಿರಿಯ ದೇವ ಸೇವಕರು, ಅಲ್ಲಿ ಕೂಡಿ ಬಂದಿದ್ದ ಇತರ ಅನೇಕ ದೇವ ಸೇವಕರು ಆ ದಿನಗಳಲ್ಲಿ ನಾವು ಉಪವಾಸವಾಗಿರುವ ಆ ವೇಳೆಯಲ್ಲಿ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡಿ ನಮ್ಮನ್ನು ಹಸ್ತಾರ್ಪಣೆ ಮಾಡಿ ನನ್ನನ್ನು ಮತ್ತು ಮತ್ತೊಬ್ಬ ದೇವ ಸೇವಕರನ್ನು ಸೇವೆಗೆ ಕಳಿಸಿಕೊಟ್ರು. ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಉಪವಾಸ ಮತ್ತು ಪ್ರಾರ್ಥನೆ ಮೂಲಕ ಹಸ್ತಾರ್ಪಣೆ ಮಾಡಿದ ಆ ದಿನಗಳನ್ನು ಮರೆಯುವುದಕ್ಕೆ ಸಾಧ್ಯವಿಲ್ಲ. ನಮ್ಮ ಜೀವಿತದಲ್ಲಿ ಕೂಡ ಪ್ರಾರ್ಥನೆ ನಮ್ಮನ್ನು ಅನೇಕ ಸಂಗತಿಗಳಿಗೆ ನಮ್ಮನ್ನು ನಡೆಸುವಂಥದ್ದಾಗಿದೆ. ಸೇವೆಗಾಗಿ ಹಸ್ತಾರ್ಪಣೆ ಮಾಡುವಂಥದ್ದು, ಪ್ರತ್ಯೇಕಿಸುವಂಥದ್ದು, ಸೇವೆಗೆ ಕಳಿಸಿಕೊಡುವಂಥದ್ದು, ಇವೆಲ್ಲ ಕಾರ್ಯಗಳು ಪ್ರಾರ್ಥನೆಯಲ್ಲಿ ನಡೆಯುವಾಗ ಅದು ಬಹಳ
ಅದ್ಭುತವೂ ಸುಂದರವೂ ಅತಿಶಯವೂ ಆಗಿರುವಂಥದ್ದಾಗಿದೆ. ಪ್ರಿಯರೇ, ಇಲ್ಲಿ ನಾವು ನೋಡ್ತೇವೆ, ಅಲ್ಲಿ ಸೌಲ ಮತ್ತು ಬಾರ್ನಬರನ್ನು ಅವರು ಪ್ರತ್ಯೇಕಿಸಿದ್ದು ಮಾತ್ರವಲ್ಲ, ಪ್ರಾರ್ಥನೆಯ ಮೂಲಕ ಹಸ್ತಾರ್ಪಣೆ ಮಾಡಿ ಅವರನ್ನು ಕಳಿಸಿಕೊಟ್ಟರು. ಅನೇಕ ಸಮಯದಲ್ಲಿ ನಮಗೆ ಸೇವೆಗೆ ಹಣ ಇದೆಯೋ, ಅನುಕೂಲ ಇದೆಯೋ, ಅಥವಾ ವಸತಿಗಳಿದೆಯೋ, ಇವೆಲ್ಲವೂ ಇಲ್ಲದೆ ಇರುವಾಗಲೂ ಪ್ರಾರ್ಥನೆ ಇರುವಾಗ ನಾವು ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ. ನಾನು ಯಾವಾಗಲೂ ಬಲವಾಗಿ ನಂಬ್ತೇನೆ, ಅನುಕೂಲ ಇಲ್ಲದೆ ಇರಬಹುದು, ವಸತಿಗಳಿಲ್ಲದೆ ಇರಬಹುದು, ಹಣ ಇಲ್ಲದೆ ಇರಬಹುದು, ಅಲ್ಲಿ ಎಲ್ಲ ರೀತಿಯಲ್ಲೂ ನಾವು ಎದುರು ನೋಡುವ ರೀತಿಯಾಗಿ ಇಲ್ಲದೆ ಇರ್ಬೋದು. ಆದರೆ ಪ್ರಾರ್ಥನೆ ನಮ್ಮೊಂದಿಗಿರೋದಾದರೆ ಸೇವೆಯಲ್ಲಿ ದೊಡ್ಡ ಕಾರ್ಯಗಳನ್ನು ನಾವು ನೋಡೋದಕ್ಕೆ ಸಾಧ್ಯ, ನಾವು ಅನುಭವಿಸೋದಕ್ಕೆ ಸಾಧ್ಯ. ಹಾಗಾಗಿ ಪ್ರಾರ್ಥನೆಯನ್ನು ನಮ್ಮ ಜೀವಿತದಲ್ಲಿ ನಾವು ಮುಖ್ಯವಾಗಿಟ್ಟುಕೊಳ್ಳೋಣ. ನಾವು ಪ್ರಾರ್ಥನೆಯನ್ನು ನಮ್ಮ ಜೀವಿತದಲ್ಲಿ ನಾವು ಅದಕ್ಕೆ ಒಪ್ಪಿಸಿ ಕೊಡುವವರಾಗಿರೋಣ. ಮುಂದುವರೆದು ನಾವು ವಾಕ್ಯವನ್ನು ನೋಡುವಾಗ ಅಪೊಸ್ತಲರ ಕೃತ್ಯ 14ನೇ ಅಧ್ಯಾಯ 23ನೇ ವಾಕ್ಯವನ್ನು ನಾವು ನೋಡುವಾಗ ಸತ್ಯವೇದ ಹೇಳುತ್ತೆ, ಇದಲ್ಲದೆ ಪ್ರತಿ ಸಭೆಯಲ್ಲಿ ಸಭೆಯವರ ಸಮ್ಮತಿಯಿಂದ ಹಿರಿಯರು ಗೊತ್ತು ಮಾಡಿ ನೇಮಿಸಿ ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಅವರು ನಂಬಿದ್ದ ಕರ್ತನ ಕೈಗೆ ಅವರನ್ನು ಒಪ್ಪಿಸಿದರು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇಲ್ಲಿ ಅವರು ನೇಮಿಸುವುದು ಮಾತ್ರವಲ್ಲ, ಒಪ್ಪಿಸಿಕೊಡ್ತಾ ಇದ್ದಾರೆ. ಹೇಗೆ? ಪ್ರಾರ್ಥನೆ ಮೂಲಕ. ಸತ್ಯವೇದ ಇಲ್ಲಿ ಹೇಳುವಂಥದ್ದಾಗಿದೆ, ನಾವು ಪೌಲನು ಇಲ್ಲಿ ದೇವಜನರನ್ನು ಬಲಪಡಿಸಿ ಪ್ರೋತ್ಸಾಹಪಡಿಸಿ ವಾಕ್ಯದ ಮೂಲಕ ಅವರನ್ನು ಸಂತೈಸಿ ಇವೆಲ್ಲವನ್ನು ಮಾಡಿ ಆತನು ವಾಕ್ಯ ಹೇಳ್ತಾ ಇದೆ, ಅವರನ್ನು ಧೈರ್ಯಗೊಳಿಸಿದ್ದು ಮಾತ್ರವಲ್ಲದೆ ಅವರನ್ನು ಹಿರಿ ಸಭೆಯವರ ಮೂಲಕ ಅಲ್ಲಿ ಹಿರಿಯರನ್ನು ಸಭೆಯವರ ಮೂಲಕ ಅಲ್ಲಿ ಹಿರಿಯರನ್ನು ಗೊತ್ತು ಮಾಡಿ ನೇಮಿಸಿ ಉಪವಾಸ ಪ್ರಾರ್ಥನೆ ಮಾಡಿ ಅವರನ್ನು ಕರ್ತನ ಕೈಗೆ ಒಪ್ಪಿಸ್ತಾ ಇದ್ದಾರೆ. ಎಂಥ ಅದ್ಭುತವಾದಂಥ ಒಂದು ಚಿತ್ರಣ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ನೋಡಿ, ನಾವು ಎಲ್ಲರೂ ಪ್ರತಿಯೊಬ್ಬರೂ ಸೇವೆಯಲ್ಲಿ ಕೆಲವೊಂದು ಹಂತಗಳನ್ನು ದಾಟಿ ಹೋಗಲೇಬೇಕು. ಹಿಂಸೆ, ಕಷ್ಟ, ಸಂಕಟ, ವೇದನೆ ಇವುಗಳನ್ನು ಖಂಡಿತ ನಾವು ಪ್ರತಿಯೊಬ್ಬೊಬ್ಬರು ದಾಟಿ ಹೋಗಲೇಬೇಕು. ಆದರೆ ಇದರ ನಡುವೆ ವಾಕ್ಯದ ಮೂಲಕ ಪ್ರಾರ್ಥನೆ ಮೂಲಕ ಬಲಪಡಿಸಿ ದೇವರ ಕರಗಳಿಗೆ ಒಪ್ಪಿಸಿಕೊಡೋದನ್ನು ನಾವು ನೋಡ್ತಾ ಇದ್ದೇವೆ. ನೋಡಿ, ಯಾಕೆಂದರೆ ಈ 14ನೇ ಅಧ್ಯಾಯದ 21ನೇ ವಾಕ್ಯದಿಂದ ನಾವು ಓದುವಾಗ ಅಲ್ಲಿ ಪೌಲ ಆ ಪ್ರಾಂತ್ಯದಲ್ಲಿ ಮಾಡಿದ್ದನ್ನು ಕುರಿತು ಸ್ಪಷ್ಟವಾಗಿ ನಾವು ಕಾಣ್ತೇವೆ. ಆ ಊರಿನಲ್ಲಿ ಅವರು ಸುವಾರ್ತೆಯನ್ನು ಸಾರಿ ಅನೇಕರನ್ನು ಶಿಷ್ಯರಾಗಿ ಮಾಡಿದ ಮೇಲೆ ಹಿಂತಿರುಗಿ ಲುಸ್ತ್ರಕ್ಕೂ ಇಕೋನ್ಯಕ್ಕೂ ಅಂತಿಯೋಕ್ಯಕ್ಕೂ ಬಂದು ಶಿಷ್ಯರ ಮನಸ್ಸುಗಳನ್ನು ದೃಢಪಡಿಸಿದರು. ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರ್ರಿ ಎಂದು ಅವರನ್ನು ಧೈರ್ಯಗೊಳಿಸಿದ್ದು ಮಾತ್ರವಲ್ಲದೆ ಪ್ರತಿ ಸಭೆಯಲ್ಲಿ ಸಭೆಯವರ ಸಮ್ಮತಿಯಿಂದ ಹಿರಿಯರನ್ನು ಗೊತ್ತು ಮಾಡಿ ನೇಮಿಸಿ ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಅವರು ನಂಬಿದ್ದ ಕರ್ತನ ಕೈಗೆ ಅವರನ್ನು ಒಪ್ಪಿಸಿದರು. ನೋಡ್ರಿ, ಇಲ್ಲಿ ಪ್ರಾರ್ಥನೆಯ ನಿಮಿತ್ತ ಅವರು ಸಭೆಯವರ ಸಮ್ಮತಿಯ ನಿಮಿತ್ತ ಹಿರಿಯರನ್ನು ಗೊತ್ತು ಮಾಡ್ತಾ ಇದ್ದಾರೆ, ನೇಮಿಸ್ತಾ ಇದ್ದಾರೆ ಮತ್ತು ಕರ್ತನ ಕೈಗೆ ಒಪ್ಪಿಸಿಕೊಡ್ತಾ ಇದ್ದಾರೆ. ಇವತ್ತು ಅನೇಕ ಕಡೆಗಳಲ್ಲಿ ಪ್ರಾರ್ಥನೆ ಇಲ್ಲದೆ ಅನೇಕ ಸಂಗತಿಗಳನ್ನು ಮಾಡೋದರಿಂದ ಅನೇಕ ಕಡೆಗಳಲ್ಲಿ ನಷ್ಟಗಳು, ಗಲಿಬಿಲಿಗಳು, ಗೊಂದಲಗಳು ಆಗ್ತದೆ. ಆದರೆ ಪ್ರಾರ್ಥನೆಯಿಂದ ಮಾಡುವಾಗ ದೇವರು ಆ ಸಭೆಗಳಲ್ಲಿ ಆ ಸೇವೆಗಳಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಆಮೇನ್. ಅದೇ ರೀತಿಯಾಗಿ ನಾವು ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯದ 16ನೇ ವಾಕ್ಯವು ನಾವು ನೋಡೋಣ. ಬಳಿಕ ಪ್ರಾರ್ಥನೆ ನಡೆಯುವ ಆ ಸ್ಥಳಕ್ಕೆ ನಾವು ಹೋಗುತ್ತಿರುವಾಗ ಗಾರುಡಗಾತಿಯಾದ ಒಬ್ಬ ದಾಸಿಯು ನಮ್ಮೆದುರಿಗೆ ಬಂದಳು. ಅವಳು ಕಣಿ ಹೇಳುವುದರಿಂದ ಅವಳ ಯಜಮಾನರಿಗೆ ಬಹು ಆದಾಯವಾಗ್ತಾ ಇತ್ತು. ಈಗ ಇಲ್ಲಿ ನಾವು ನೋಡ್ತೇವೆ ಪ್ರಾರ್ಥನೆ ನಡೆಯುವ ಸ್ಥಳ. ಇಲ್ಲಿ ನಾವು ನೋಡ್ತೇವೆ ಪ್ರಾರ್ಥನೆ ನಡೆಯುವ ಸ್ಥಳ ಎಂಬುದಾಗಿ ಸ್ಪಷ್ಟವಾಗಿ ನಾವು ನೋಡ್ತೇವೆ. ಅಂದರೆ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ನಮಗೆ ಕೂಡ
ಪ್ರಾರ್ಥನೆ ನಡೆಯುವ ಸ್ಥಳ ಬಹಳ ಮುಖ್ಯ. ಇವತ್ತು ಅನೇಕ ಕಡೆಗಳಲ್ಲಿ ಅನೇಕ ಸ್ಥಳಗಳಿಗೆ ಅನೇಕ ಸಂಗತಿಗಳು ಪ್ರಸಿದ್ಧವಾಗಿದೆ, ಆದರೆ ಇವತ್ತು ಪ್ರಾರ್ಥನೆ ನಡೆಯುವ ಸ್ಥಳ ಕೂಡ ಬಹಳ ಮುಖ್ಯ. ಇಲ್ಲಿ ನಾವು ನೋಡ್ತೇವೆ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಪ್ರಾರ್ಥನೆಗೋಸ್ಕರ ಒಂದು ಸ್ಥಳ ಅದು ಕರೆಯಲ್ಪಡ್ತಾ ಇತ್ತು. ಪ್ರಾರ್ಥನೆಯ ಸ್ಥಳ ಎಂಬುದಾಗಿ ಕರೆಯಲ್ಪಡ್ತಾ ಇತ್ತು. ನಮ್ಮ ಮನೆಗಳು, ನಮ್ಮ ಸಭೆಗಳು, ನಮ್ಮ ಸೇವಾ ಕ್ಷೇತ್ರಗಳು ಪ್ರಾರ್ಥನೆಯ ಸ್ಥಳವಾಗಿ ಕರೆಯಲ್ಪಡಲಿ. ಅದು ನಮ್ಮ ಜೀವಿತಕ್ಕೆ ದೊಡ್ಡ ಆಶೀರ್ವಾದವಾಗಿ ಮಾರ್ಪಡುತ್ತೆ. ಹಾಗೆ ನಾವು ಮುಂದುವರೆದು ಅದೇ ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯದಲ್ಲಿ 25ನೇ ವಾಕ್ಯವನ್ನು ನಾವು ಓದುವಾಗ ಸತ್ಯವೇದ ಹೇಳುತ್ತೆ, ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದವರು, ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ನೋಡಿ, ಇಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ, ಇಲ್ಲಿ ನಾವು ಗಮನಿಸೋದಕ್ಕೆ ಸಾಧ್ಯ, ಇವರು ಅರಮನೆಯಲ್ಲಿಲ್ಲ, ಇವರು ಸೆರೆಮನೆಯಲ್ಲಿದ್ದಾರೆ. ಇವರು ಆರಾಮವಾಗಿಲ್ಲ, ಬೇಡಿಗಳಲ್ಲಿದ್ದಾರೆ. ಇವರು ಈಗಾಗಲೇ ಇವರನ್ನು ಹೊಡೆದು ಅವರು ದಂಡಿಸಿ ಇವರನ್ನು ಸೆರೆಮನೆಯಲ್ಲಿ ಹಾಕಿದ್ದಾರೆ. ಆದರೆ ಇದು ಯಾವುದು ಕೂಡ ಅವರ ಪ್ರಾರ್ಥನೆಯನ್ನು ತಡೆಯಲೇ ಇಲ್ಲ. ಎಷ್ಟೋ ಸಲ ನಮ್ಮ ಪ್ರಾರ್ಥನೆ ನಾವು ಅನೇಕ ಕಾರಣಗಳನ್ನು ಕೊಟ್ಟು, ಅನೇಕ ನೆಪಗಳನ್ನು ಕೊಟ್ಟು ನಾವು ತಪ್ಪಿಸಿದುಂಟು, ನಾನು ತಪ್ಪಿಸಿದ್ದುಂಟು. ಆದರೆ ಇವತ್ತು ದೇವರು ತನ್ನ ವಾಕ್ಯದ ಮೂಲಕ ನಮಗೆ ಎಚ್ಚರಿಸುವುದೇನೆಂದರೆ, ನಾವು ಪ್ರಾರ್ಥನೆಯನ್ನು ಮಾಡೋದಕ್ಕೆ ನೆಪಗಳನ್ನು ಹೇಳದೆ, ಕಾರಣಗಳನ್ನು ಕೊಡದೆ, ನಮ್ಮ ಪರಿಸ್ಥಿತಿ ಹೇಗೆ ಇದ್ದರೂ ಪ್ರಾರ್ಥನೆ ಯುಕ್ತವಾಗಿ ನಾವು ಜೀವಿಸೋದಾದರೆ, ಪ್ರಾರ್ಥನೆಗೆ ನಾವು ಮುಖ್ಯತ್ವವನ್ನು ಕೊಡೋದಾದರೆ, ಪ್ರಾರ್ಥನೆ ಅನೇಕ ಸಂಗತಿಗಳನ್ನು ಮಾಡುವಂಥದ್ದಾಗಿದೆ. ನೋಡಿ, ಇಲ್ಲಿ ಇವರ ಪ್ರಾರ್ಥನೆ ನಿಮಿತ್ತ, ಸೆರೆಮನೆಯಲ್ಲಿ ಇವರು ಪ್ರಾರ್ಥನೆ ಮಾಡಿದ ನಿಮಿತ್ತ ಅಲ್ಲಿ ದೊಡ್ಡ ಸಂಗತಿಗಳು ನಡೆಯಿತು. ನೋಡಿ, ವಾಕ್ಯ ಹೇಳ್ತಾ ಇದೆ, ಇವರು ಮಾಡಿದ ಪ್ರಾರ್ಥನೆ ನಿಮಿತ್ತ, ಇವರು ದೇವರ ಸಮ್ಮುಖದಲ್ಲಿ ಮಾಡಿದ ಪ್ರಾರ್ಥನೆ ನಿಮಿತ್ತ, ದೇವರನ್ನು ಆರಾಧಿಸೋದ್ರ ನಿಮಿತ್ತ ದೊಡ್ಡ ಕಾರ್ಯಗಳು ನಾವು ನೋಡೋದಕ್ಕೆ ಸಾಧ್ಯ. ನೋಡಿ, ಇವರು ಪ್ರಾರ್ಥನೆ ಮಾಡುವಾಗ ಸೆರೆಯಲ್ಲಿದ್ದವರೆಲ್ಲರೂ ಲಕ್ಷ್ಯವಿಟ್ಟು ಕೇಳ್ತಾ ಇದ್ದರು. ಅಕಸ್ಮಾತ್ತಾಗಿ ಮಹಾಭೂಕಂಪ ಉಂಟಾಯಿತು, ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು, ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಸೆರೆಯ ಯಜಮಾನನು ನಿದ್ದೆಯಿಂದ ಎಚ್ಚೆತ್ತು ಸೆರೆಮನೆಯ ಕದಗಳು ತೆರೆದಿರುವುದನ್ನು ಕಂಡು ಸೆರೆಯಲ್ಲಿದ್ದವರು ಓಡಿ ಹೋದರೆಂದು ಭಾವಿಸಿ ಕತ್ತಿಯನ್ನು ಹಿರಿದು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದಿದ್ದನು. ಆದರೆ ಪೌಲನು ಮಹಾಶಬ್ದದಿಂದ ಕೂಗಿ ಅವನಿಗೆ, ನೀನೇನು ಕೇಡು ಮಾಡಿಕೊಳ್ಳಬೇಡ, ನಾವೆಲ್ಲರೂ ಇಲ್ಲೇ ಇದ್ದೇವೆ ಎಂದು ಹೇಳಲು ಅವನು ದೀಪ ತರಬೇಕೆಂದು ಕೂಗಿ ಒಳಕ್ಕೆ ಹಾರಿ ನಡುಗುತ್ತಾ ಪೌಲ ಸೀಲರ ಮುಂದೆ ಬಿದ್ದನು ಮತ್ತು ಅವರನ್ನು ಹೊರಗೆ ಕರಕೊಂಡು ಬಂದು, ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳಲು ಅವರು, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ಹೇಳಿ ಅವನಿಗೂ ಅವನ ಮನೆಯಲ್ಲಿದ್ದವರೆಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದರು. ಆಮೇಲೆ ಅವನು ರಾತ್ರಿಯ ಅದೇ ಗಳಿಗೆಯಲ್ಲಿ ಅವರನ್ನು ಕರಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದು ಕೂಡಲೇ ತಾನು ತನ್ನವರೆಲ್ಲರ ಸಹಿತವಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡನು. ತರುವಾಯ ಅವರನ್ನು ತನ್ನ ಮನೆಗೆ ಕರಕೊಂಡು ಹೋಗಿ ಊಟ ಮಾಡಿಸಿದನು. ಅವನು ತನ್ನ ಮನೆಯವರೆಲ್ಲರ ಸಂಗಡ ನಂಬಿ ಉಲ್ಲಾಸಗೊಂಡು. ನೋಡಿ, ಸೆರೆಮನೆಯಲ್ಲಿ ಪೌಲ ಸೀಲ ದೇವರನ್ನು ಪ್ರಾರ್ಥನೆ ಮಾಡಿದ ನಿಮಿತ್ತ ಅಲ್ಲಿ ಭೂಕಂಪವಾಗಿ ಅಸ್ಥಿವಾರಗಳು ಕದಲಿ ಸೆರೆಯ ಬಾಗಿಲುಗಳು ತೆರೆಯಲ್ಪಟ್ಟವು. ಆ ಸೆರೆಯ ಅಧಿಕಾರಿ, ಬಂಧನದಲ್ಲಿಟ್ಟಿದ್ದ ಅಧಿಕಾರಿ ಈಗ ಆ ಸೆರೆಯಾಳುಗಳಾಗಿ ಒಯ್ಯಲ್ಪಟ್ಟ ಪೌಲ ಸೀಲರ ಮುಂದೆ ಅದು ಅಡ್ಡಬಿದ್ದು ನಾವು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂಬುದಾಗಿ ಕೇಳ್ತಾ ಇದ್ದಾನೆ. ಅವರು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡುವಂತೆ ಹೇಳಿದಾಗ ಆತನು ಮತ್ತು ಆತನ ಮನೆಯವರು ಈ ಉಪದೇಶವನ್ನು ಕೇಳಿ ಯೇಸುವಿನ ಮೇಲೆ ನಂಬಿಕೆ ಇಟ್ಟರು. ನೋಡಿ, ಪ್ರಾರ್ಥನೆಗೆ ಎಂಥ ಬಲ ಇದೆ. ಸೆರೆಮನೆಯ ಅಸ್ಥಿವಾರಗಳು ಕದಲಿಸಲ್ಪಟ್ಟವು, ಸರಪಣಿಗಳು ಕಳಚಿ ಬಿದ್ದವು. ಪ್ರಾರ್ಥನೆ ಬಂಧನಗಳನ್ನು ಬಿಚ್ಚುವಂಥದ್ದಾಗಿದೆ. ಪ್ರಾರ್ಥನೆ ಮುಚ್ಚಲ್ಪಟ್ಟ ಕದಗಳನ್ನು ತೆರೆಯುವಂಥದ್ದಾಗಿದೆ. ಪ್ರಾರ್ಥನೆ ನಾವು ಅಸಾಧ್ಯ ಎಂಬುದಾಗಿ ಎಣಿಸುವ ಕಾರ್ಯಗಳು ಆಗುವ ರೀತಿಯಲ್ಲಿ ಸಾಧ್ಯವಾಗಿಸುವಂಥದ್ದಾಗಿದೆ. ಹಾಗಾಗಿ ನಾವು ಪ್ರಾರ್ಥನೆಯನ್ನು ಮಾಡುವುದಕ್ಕಾಗಿ
ನಮ್ಮನ್ನು ಒಪ್ಪಿಸಿಕೊಡೋಣ. ವೈಯಕ್ತಿಕವಾಗಿ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಇರೋದಾದರೆ, ನಮ್ಮ ಕುಟುಂಬದಲ್ಲಿ ಪ್ರಾರ್ಥನೆ ಇರೋದಾದರೆ, ನಮ್ಮ ಸಭೆಯಲ್ಲಿ ನಮ್ಮ ಸೇವೆಯಲ್ಲಿ ಪ್ರಾರ್ಥನೆ ಇರೋದಾದರೆ, ಇಂಥ ಕಾರ್ಯಗಳು ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ನಾವು ಕಾಣುವುದಕ್ಕೆ ಸಾಧ್ಯ. ಇಲ್ಲಿ ಮುಂದುವರೆದು ನಾವು ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 36ನೇ ವಾಕ್ಯವನ್ನು ನಾವು ನೋಡಿಕೊಳ್ಳುವಾಗ, ಅಪೊಸ್ತಲರ ಕೃತ್ಯ 20:36 ಸತ್ಯವೇದ ಹೇಳುತ್ತೆ, ಈ ಮಾತುಗಳನ್ನು ಅವನು ಹೇಳಿದ ಮೇಲೆ ಮೊಣಕಾಲೂರಿಕೊಂಡು ಅವರೆಲ್ಲರ ಸಂಗಡ ಪ್ರಾರ್ಥನೆ ಮಾಡಿದನು. ಆಗ ಅವರೆಲ್ಲರೂ ಬಹಳವಾಗಿ ಅತ್ತರು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊಣಕಾಲೂರಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿ ಬೀಳ್ಕೊಡುಗೆಯನ್ನು ಕೊಡುವುದನ್ನು ನಾವು ನೋಡ್ತಾ ಇದ್ದೇವೆ. ಪೌಲ ಅಲ್ಲಿ ಸೇರಿದ್ದ ಎಲ್ಲ ಶಿಷ್ಯರ ಸಂಗಡ, ಸಭೆಯರ ಸಂಗಡ ಸೇರಿ ಮಾತನಾಡಿ ಅವರ ಸಂಗಡ ಮೊಣಕಾಲೂರಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವರು ಸಭೆಯವರೆಲ್ಲರೂ ಶಿಷ್ಯರೆಲ್ಲರೂ ಸೇರಿ ಅವರನ್ನು ಕಳಿಸಿಕೊಡುವುದನ್ನು ನಾವು ನೋಡ್ತಾ ಇದ್ದೇವೆ. ನೋಡಿ, ಎಂಥ ಅದ್ಭುತವಾದ ಒಂದು ಚಿತ್ರಣ. ಪ್ರಾರ್ಥನೆ ನಮ್ಮನ್ನು ಒಂದುಗೂಡಿಸುವಂಥದ್ದಾಗಿದೆ. ನಮ್ಮ ಭಾರಗಳನ್ನು ದೇವರ ಮುಂದೆ ಹೊಯ್ಯುವಂತೆ ಸಹಾಯ ಮಾಡುವಂಥದ್ದಾಗಿದೆ. ಒಬ್ಬರು ಇನ್ನೊಬ್ಬರು ಅಗಲ್ತಾ ಇದ್ದಾರೆ ಎಂಬುದನ್ನು ತಿಳಿದಾಗ ಅವರು ಕಣ್ಣೀರು ಸುರಿಸಿ ಅವರು ಕಳಿಸಿಕೊಡ್ತಾ ಇದ್ದಾರೆ. ಎಂಥ ಬೀಳ್ಕೊಡುಗೆ! ಪ್ರಾರ್ಥನೆಯೊಂದಿಗೆ ಕಳಿಸಲ್ಪಡುವಂಥ ಬೀಳ್ಕೊಡುಗೆ. ಇಂಥ ಸನ್ನಿವೇಶಗಳು ನಮ್ಮ ಜೀವಿತದಲ್ಲಿ ಕೂಡ ಪ್ರಾರ್ಥನೆ ಮೂಲಕವಾಗಿ ಸಾಧ್ಯ. ಅನೇಕರು ನಮ್ಮ ಸೇವೆಯನ್ನು ಅಥವಾ ನಾವು ಕರ್ತನಲ್ಲಿ ಮಾಡುವ ಪ್ರಯಾಸವನ್ನು ಅವರು ಕಾಣುವಾಗ ಅದು ಪ್ರಾರ್ಥನೆಯಲ್ಲಿ ಅದು ಕಾಣುವಂತೆ, ಪ್ರಾರ್ಥನೆ ಮೂಲಕ ನಾವು ಹೃದಯಗಳನ್ನು ಬೆಸೆಯುವಂತೆ ಕರ್ತನು ನಮಗೆ ಸಹಾಯ ಮಾಡಲಿ. ನಾವು ಮುಂದುವರೆದು ಈ ವಾಕ್ಯಗಳನ್ನು ನೋಡುವಾಗ 21ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಪೊಸ್ತಲರ ಕೃತ್ಯ 21:5 ನೋಡಿ, ನೀನು ಯೆರೂಸಲೇಮಿಗೆ ಕಾಲಿಡಬೇಡವೆಂದು ಹೇಳಿದರು. ಆ ದಿವಸಗಳನ್ನು ತೀರಿಸಿಕೊಂಡು ನಾವು ಹೊರಡುವಾಗ ಅವರೆಲ್ಲರೂ ಹೆಂಡರು ಮಕ್ಕಳು ಸಹಿತವಾಗಿ ನಮ್ಮನ್ನು ಊರವರಕ್ಕೆ ಸಾಗ ಕಳಿಸಿದರು. ನಾವು ಸಮುದ್ರ ತೀರದಲ್ಲಿ ಮೊಣಕಾಲೂರಿಕೊಂಡು ಪ್ರಾರ್ಥನೆ ಮಾಡಿ ಒಬ್ಬರಿಗೊಬ್ಬರು ವಂದನೆ ಮಾಡಿ ಹಡಗನ್ನು ಹತ್ತಿದೆವು. ನೋಡಿ, ಇಲ್ಲಿ ನಾವು ನೋಡ್ತೇವೆ, ಪ್ರಯಾಣ ಮಾಡೋದಕ್ಕೆ ಮೊದಲು ಪ್ರಾರ್ಥನೆ ಮಾಡೋದನ್ನು ನಾವು ನೋಡ್ತೇವೆ. ನೋಡಿ, ಪ್ರಾರ್ಥನೆ ನಮ್ಮ ಬೆಳವಣಿಗೆ, ಸಭೆ ಬೆಳವಣಿಗೆಯಲ್ಲಿ, ಸೇವೆ ಬೆಳವಣಿಗೆಯಲ್ಲಿ ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸಿದೆ. ಪೌಲ ಆ ಪ್ರಾಂತ್ಯವನ್ನು ಬಿಟ್ಟು ಹೊರಡುವಂಥ ವೇಳೆಯಲ್ಲಿ ಸಭೆಯವರು, ಅಲ್ಲಿ ಕೂಡಿದ ಎಲ್ಲ ಶಿಷ್ಯ ಮಂಡಳಿಯವರು, ಅಲ್ಲಿದ್ದ ದೇವಜನರು ಅವ್ರು ಏನು ಮಾಡ್ತಾ ಇದ್ದಾರೆ, ಕುಟುಂಬ ಸಮೇತವಾಗಿ ಬಂದು ಅಲ್ಲಿ ಪ್ರಾರ್ಥನೆ ಮಾಡಿ, ಸಮುದ್ರ ತೀರದಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ವಂದನೆ ಮಾಡಿ ಅವರು ಸಾಗ ಕಳಿಸಿದರು. ಇವತ್ತು ಹಡಗನ್ನು ಪ್ರಯಾಣಿಸುವುದಕ್ಕೆ ಮೊದಲು ಪೌಲ ಇಲ್ಲಿ ಪ್ರಾರ್ಥಿಸುವುದನ್ನು, ಸಭೆಯವರು ಪ್ರಾರ್ಥಿಸುವುದನ್ನು ನಾವು ಕಾಣುವುದಕ್ಕೆ ಸಾಧ್ಯ. ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ನಾವು, ಅದು ಚಿಕ್ಕ ಪ್ರಯಾಣವೋ ದೊಡ್ಡ ಪ್ರಯಾಣವೋ, ಪ್ರಾರ್ಥನೆ ನಮಗೆ ಬಲವಾಗಿರುವುದಾದರೆ, ಪ್ರಾರ್ಥನೆ ನಮಗೆ ಅಸ್ತ್ರವಾಗಿರುವುದಾದರೆ, ನಾವು ನಮ್ಮ ಪ್ರಯಾಣದಲ್ಲಿ ಕರ್ತನ ಸಹಾಯವನ್ನು, ಕರ್ತನ ಪರಿಪಾಲನೆಯನ್ನು ಕಾಣುವುದಕ್ಕೆ ಖಂಡಿತವಾಗಿಯೂ ಸಾಧ್ಯ. ಅಪೊಸ್ತಲರ ಕೃತ್ಯ 22ನೇ ಅಧ್ಯಾಯದಲ್ಲಿ ನಾವು 17ನೇ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಅಲ್ಲಿ ವಾಕ್ಯ ಹೇಳುತ್ತೆ, ಅನಂತರದಲ್ಲಿ ನಾನು ಯೆರೂಸಲೇಮಿಗೆ ಹಿಂದಿರುಗಿ ಬಂದು ದೇವಾಲಯದೊಳಗೆ ಪ್ರಾರ್ಥನೆ ಮಾಡುತ್ತಿದ್ದಾಗ ಧ್ಯಾನ ಪರವಶನಾಗಿ ಯೇಸುವನ್ನು ಕಂಡೆನು. ನೋಡಿ, ಇಲ್ಲಿ ಪೌಲ ಯೆರೂಸಲೇಮಿಗೆ ಹಿಂದಿರುಗಿ ಬಂದು ಅವನು ದೇವಾಲಯದೊಳಗೆ ಪ್ರಾರ್ಥನೆ ಮಾಡ್ತಿರುವಾಗ ಧ್ಯಾನ ಪರವಶನಾಗಿ ಯೇಸುವನ್ನು ಅವನು ಕಾಣ್ತಾ ಇದ್ದಾನೆ. ಇವತ್ತು ನನ್ನನ್ನು ಕೇಳುವ ಪ್ರಿಯ ದೇವಜನವೇ, ಇವತ್ತು ನಮ್ಮ ಜೀವಿತದಲ್ಲಿ ಒಂದು ಮುಖಾಮುಖಿ ಸಂದರ್ಶನ ಬೇಕೆನ್ನುವುದಾದರೆ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಅಗತ್ಯ ಇದೆ. ನನ್ನ ಜೀವಿತದಲ್ಲಿ ಪ್ರಾರ್ಥನೆ ಅಗತ್ಯ ಇದೆ. ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಅಗತ್ಯ ಇದೆ. ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ಪ್ರಾರ್ಥನೆ ಅಗತ್ಯ ಇದೆ. ಇಲ್ಲಿ ಈ ಒಂದು ಯೇಸುವಿನ ಮುಖಾಮುಖಿ ದರ್ಶನ ಪೌಲನನ್ನು ಇನ್ನೂ ಬಲಶಾಲಿಯಾಗಿ ಮಾಡಿತು. ನಾವು ಇನ್ನೂ ಬಲಶಾಲಿಯಾಗಿ ಮಾರ್ಪಡಬೇಕೆನ್ನುವುದಾದರೆ, ನಾವು ಕರ್ತನಿಗಾಗಿ ಇನ್ನೂ ಮುನ್ನುಗ್ಗಬೇಕೆನ್ನುವುದಾದರೆ, ನಾವು ಕರ್ತನಿಗಾಗಿ ಇನ್ನೂ ವೈರಾಗ್ಯವುಳ್ಳವರಾಗಿ ಜೀವಿಸಬೇಕೆನ್ನುವುದಾದರೆ, ನಾವು ಕರ್ತನಾದ ಯೇಸುವಿಗೆ ಸಾಕ್ಷಿಗಳಾಗಿ ಜೀವಿಸಬೇಕೆನ್ನುವುದಾದರೆ, ನಾವು ಪ್ರಾರ್ಥನೆಯಲ್ಲಿ ಯೇಸುವನ್ನು ದರ್ಶಿಸಬೇಕು. ನಾವು ಯೇಸುವನ್ನು ಕಾಣಬೇಕು. ಅಂಥ ಅನುಭವಕ್ಕೆ ಕರ್ತನು ನಮ್ಮನ್ನು ನಡೆಸಲಿ ಎಂಬುದಾಗಿ ನಾವು ಕೇಳಿಕೊಳ್ಳಬೇಕು. ಪೌಲನ ಜೀವಿತದಲ್ಲಿ ಆ ಅನುಭವದ ನಿಮಿತ್ತಲೇ ಆತನು ಯೆರೂಸಲೇಮ್ ಇರ್ಬೋದು,
ರೋಮಾಪುರ ಇರಬಹುದು, ಅವನು ಧೈರ್ಯವಾಗಿ ಹೋಗ್ತಾ ಇದ್ದಾನೆ. ಎಂತಹ ಹಿನ್ನೆಲೆಗಳು, ಎಂಥ ಪರಿಸ್ಥಿತಿಗಳು ಬಂದರೂ ಅದನ್ನು ಎದುರಿಸುವುದಕ್ಕೆ ಸಿದ್ಧನಿದೆ. ಯಾಕೆಂದರೆ ಯೇಸುವಿನ ಸಂದರ್ಶನ, ಯೇಸುವನ್ನು ಭೇಟಿ ಮಾಡಿದ್ದು ಅವನ ಜೀವಿತದಲ್ಲಿ ಮರೆಯೋದಕ್ಕೆ ಸಾಧ್ಯ ಇಲ್ಲ. ನೆನಪಿಡಿ, ಪೌಲ ಸೇವೆಯನ್ನು ಆರಂಭಿಸುವುದಕ್ಕೆ ಮೊದಲು ಯೇಸುವನ್ನು ದರ್ಶನದಲ್ಲಿ ಕಂಡನು, ಯೇಸುವನ್ನು ಮುಖಾಮುಖಿಯಾಗಿ ಸಂಧಿಸಿದನು. ಈಗ ಪೌಲ ತನ್ನ ಸೇವೆಯನ್ನು ಮುಗಿಸುವುದಕ್ಕೆ ಮೊದಲು ಯೇಸುವನ್ನು ಕಾಣ್ತಾ ಇದ್ದಾನೆ. ನಮ್ಮ ಜೀವಿತದಲ್ಲಿ ಕೂಡ ಸೇವೆಯನ್ನು ಆರಂಭಿಸುವುದಕ್ಕೆ ಮೊದಲು ಯೇಸುವನ್ನು ಕಾಣಬೇಕು. ಸೇವೆಯನ್ನು ಮುಗಿಸುವುದಕ್ಕೆ ಮೊದಲು ನಾವು ಯೇಸುವನ್ನು ಕಾಣಬೇಕು. ಆ ಅನುಭವಕ್ಕೆ ನಾವು ಹೋಗೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ನನ್ನನ್ನು ಒಪ್ಪಿಸಿಕೊಡೋದಕ್ಕೆ ನಾನು ಬಯಸ್ತೇನೆ, ನಿಮ್ಮನ್ನು ಒಪ್ಪಿಸಿಕೊಡೋದಕ್ಕೆ ನೀವು ಸಿದ್ಧರಿದ್ದೀರಾ? ಸೇವೆ ಆರಂಭಿಸುವಾಗ ನಾವು ಯೇಸುವನ್ನು ನೋಡ್ತೇವೆ, ಸೇವೆ ಮುಗಿಸುವಾಗ ಯೇಸುವನ್ನು ನಾವು ನೋಡುವವರಾಗಿರಬೇಕು. ಅದು ಅದ್ಭುತವಾದಂಥ ಸೇವೆ ಆಗಿರುತ್ತೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅವನು ದೇವಾಲಯದಲ್ಲಿ ಪ್ರಾರ್ಥನೆ ಮಾಡ್ತಿರುವಾಗ, ಅದು ಯಾವಾಗ ಸಂಭವಿಸಿತಂದರೆ, ಪೌಲ ದೇವಾಲಯದೊಳಗಡೆ ಪ್ರಾರ್ಥನೆ ಮಾಡ್ತಿದ್ದಾಗ ಧ್ಯಾನ ಪರವಶನಾಗಿ ಯೇಸುವನ್ನು ಕಂಡೆನು. ನೋಡಿ, ಇವತ್ತು ಪ್ರಾರ್ಥನೆ ಮಾಡುವಾಗ ಮಾತ್ರ ನಾವು ಪ್ರಾರ್ಥನೆಯಲ್ಲಿರುವಾಗ ಯೇಸುವನ್ನು ಕಾಣೋದಕ್ಕೆ ಸಾಧ್ಯ. ಪ್ರಾರ್ಥನೆ ನಮ್ಮನ್ನು ಧ್ಯಾನ ಪರವಶರನ್ನಾಗಿ ಮಾಡುತ್ತೆ. ಪ್ರಾರ್ಥನೆ ನಮ್ಮನ್ನು ಯೇಸುವನ್ನು ಕಾಣುವ ಹಾಗೆ ಮಾಡುತ್ತೆ. ಪ್ರಾರ್ಥನೆ ನಮ್ಮನ್ನು ದೇವರ ಸಮೀಪಕ್ಕೆ ಹೋಗುವ ಹಾಗೆ ಮಾಡುತ್ತೆ. ಇವತ್ತು ಪ್ರಾರ್ಥನೆಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ಕೆಲವೊಮ್ಮೆ ನಾವು ಹೋರಾಡಬೇಕಾಗಿರುತ್ತೆ, ಕೆಲವೊಮ್ಮೆ ಕಾಯಬೇಕಾಗುತ್ತೆ, ಕೆಲವೊಮ್ಮೆ ನಮ್ಮನ್ನು ಬರಿದು ಮಾಡಿಕೊಳ್ಬೇಕಾಗುತ್ತೆ, ಕೆಲವೊಮ್ಮೆ ನಮ್ಮನ್ನು ಸ್ವಪರೀಕ್ಷೆ ಮಾಡಿಕೊಂಡು ತಿದ್ದಿಕೊಳ್ಳಬೇಕಾಗುತ್ತೆ. ಅದರ ಪ್ರಾರ್ಥನೆ ನಾವಿರುವಾಗ ಯೇಸುವಿನ ಮುಖಾಮುಖಿಯಾಗಿ ಸಂಧಿಸುವಾಗ ಅದರ ಆ ಒಂದು ಅನುಭವವೇ ವಿಶೇಷವಾದದ್ದಾಗಿರುತ್ತೆ. ಯಾರನ್ನು ಬೇಕಾದರೂ, ಯಾವ ಪರಿಸ್ಥಿತಿಯನ್ನು ಬೇಕಾದರೂ, ಎಂತಹ ಸ್ಥಿತಿಯನ್ನು ಬೇಕಾದರೂ ನಾವು ಯಾವುದನ್ನು ಬೇಕಾದರೂ ಸಂಧಿಸಲು, ಎದುರಿಸಲು ಸಿದ್ಧರಿರ್ತೇವೆ. ಹಾಗಾಗಿ ಪ್ರಾರ್ಥನೆ ನಮ್ಮ ಜೀವಿತಗಳಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರುವಂಥದ್ದಾಗಿದೆ. ಯೇಸುವನ್ನು ಸಂಧಿಸಿದ ಕೂಡಲೇ ಆ ಒಳಗಿಂದ ಬರುವಂತಹ ಧೈರ್ಯವಿರಬಹುದು, ಆ ಒಂದು ವಿಶೇಷವಾದ ನಡೆಸುವಿಕೆ ಇರಬಹುದು. ಅದು ಯಾವಾಗಲೂ ಕೂಡ ನಮಗೆ ಮರೆಯಲಾಗದೇ ಇರುವಂಥ ಒಂದು ಅನುಭವವನ್ನು ತರುವಂಥದ್ದಾಗಿದೆ. ನಾವು ಹಾಗೆ ಅಪೊಸ್ತಲರ ಕೃತ್ಯ 28ನೇ ಅಧ್ಯಾಯದ 8ನೇ ವಾಕ್ಯ ನಾವು ನೋಡಿಕೊಳ್ಳೋಣ. ಅವನ ತಂದೆಯು ಜ್ವರದಿಂದಲೂ ರಕ್ತಭೇದದಿಂದಲೂ ಪೀಡಿತನಾಗಿ ಮಲಗಿದ್ದನು. ಪೌಲನು ಅವನ ಬಳಿಗೆ ಹೋಗಿ ದೇವರ ಪ್ರಾರ್ಥನೆ ಮಾಡಿ ಅವನ ಮೇಲೆ ಕೈಗಳನ್ನಿಟ್ಟು ಅವನನ್ನು ವಾಸಿ ಮಾಡಿದನು. ಸತ್ಯವೇದ ಹೇಳ್ತದೆ, ಇಲ್ಲಿ ಪೌಲ ಪ್ರಾರ್ಥಿಸುವಂತಹ ವೇಳೆಯಲ್ಲಿ ಪೌಲ ಆ ಒಂದು ದ್ವೀಪದಲ್ಲಿ ಹೋಗಿ ಅವರನ್ನು ಆ ಮುಖ್ಯಸ್ಥನ್ನು ಸಂಧಿಸಿ ಈಗ ಅವನನ್ನು ಪ್ರಾರ್ಥಿಸಿದಾಗ ದೇವರಲ್ಲಿ ಸ್ವಸ್ಥತೆಯನ್ನು ಕೊಟ್ಟನು. ಅದನ್ನು ನಾವು ನೋಡಬೇಕಂದ್ರೆ 7ನೇ ವಾಕ್ಯದಿಂದ ನಾವು ನೋಡುವಾಗ ಅಲ್ಲಿ ಹೇಳುತ್ತೆ, ಆ ಸ್ಥಳದ ಸಮೀಪದಲ್ಲಿ ದ್ವೀಪದ ಮುಖ್ಯಸ್ಥನಾದ ಪೊಪ್ಪುಲಿಯನೆಂಬವನಿಗೆ ಕೆಲವು ಭೂಮಿ ಇತ್ತು. ಅವನು ನಮ್ಮನ್ನು ಸೇರಿಸಿಕೊಂಡು 3 ದಿವಸ ಆದರದಿಂದ ಸತ್ಕರಿಸಿದನು. ಅವನ ತಂದೆಯು ಜ್ವರದಿಂದಲೂ ರಕ್ತಭೇದದಿಂದಲೂ ಪೀಡಿತನಾಗಿ ಮಲಗಿದ್ದನು. ಪೌಲನು ಅವನ ಬಳಿಗೆ ಹೋಗಿ, ನೋಡಿ, ಯಾವ ಆ ಕುಟುಂಬದವರು ಪೌಲನನ್ನು ಸತ್ಕರಿಸಿದ್ರೋ, ಪೌಲನನ್ನು ಆದರದಿಂದ ಸ್ವೀಕರಿಸಿದ್ರೋ, ಅವರ ತಂದೆಗೆ ಜ್ವರ, ರಕ್ತಭೇದಿ ಇವುಗಳಿಂದ ಬಾಧಿಸಲ್ಪಟ್ಟು ಮಲಗಿರುವಾಗ ಪೌಲನು ಹೋಗಿ ದೇವರ ಪ್ರಾರ್ಥನೆ ಮಾಡಿ ಅಲ್ಲಿ ದೇವರು ವಾಸಿ ಮಾಡೋದು ನಾವು ನೋಡ್ತೇವೆ. ನೆನಪಿಡಬೇಕಾದ್ದು, ಪ್ರಾರ್ಥನೆ ಅನೇಕ ಸಂಗತಿಗಳನ್ನು ಮಾಡುವಂಥದ್ದಾಗಿದೆ. ಪ್ರಾರ್ಥನೆ ಸ್ವಸ್ಥತೆಯನ್ನು ತರುವಂಥದ್ದಾಗಿದೆ. ಪ್ರಾರ್ಥನೆ ಬಿಡುಗಡೆಯನ್ನು ತರುವಂಥದ್ದಾಗಿದೆ. ನಾವು ಪ್ರಾರ್ಥನೆ ಮಾಡೋದಾದರೆ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವ ದೇವರು ಯಾವತ್ತಿಗೂ ನಮ್ಮನ್ನು ಕೈ ಬಿಡದೆ ನಮ್ಮನ್ನು ಮುನ್ನಡೆಸುವ ಆತನಾಗಿದ್ದಾನೆ. ಹಾಗಾಗಿ ಪ್ರಿಯರೇ, ಈ ಸಮಯದಲ್ಲಿ ನಾವು ಪ್ರಾರ್ಥನೆಗೆ ಮುಖ್ಯತ್ವವನ್ನು ಕೊಡೋಣ. ಸ್ವಸ್ಥತೆ ಬೇಕಾಗಿರುವುದಾದರೆ, ಬಿಡುಗಡೆ ಬೇಕಾಗಿರುವುದಾದರೆ, ಯೇಸುವನ್ನು ಸಂಧಿಸಬೇಕೆನ್ನುವುದಾದರೆ, ದೇವರ ಸ್ವರವನ್ನು ಕೇಳಬೇಕೆನ್ನುವುದಾದರೆ, ಆ ಅಸಾಧಾರಣ ಅದ್ಭುತ ಮಹತ್ ಕಾರ್ಯಗಳು ನಡೆಯಬೇಕೆನ್ನುವುದಾದರೆ, ಬಿಡುಗಡೆಗಳು ನಡೆಯಬೇಕೆನ್ನುವುದಾದರೆ, ದೇವರು ನಮ್ಮ ಜೀವಿತದಲ್ಲಿ ವಿಶೇಷ ಕಾರ್ಯಗಳು ಮಾಡಬೇಕೆನ್ನುವುದಾದರೆ, ನಾನು ಮತ್ತು ನೀವು ಪ್ರಾರ್ಥನೆಗೆ ಹೆಚ್ಚು ಮುಖ್ಯತ್ವವನ್ನು ಕೊಡಬೇಕು. ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಮಾತ್ರವಲ್ಲ, ನಮ್ಮ ಸಭೆಯಲ್ಲಿ ಮಾತ್ರವಲ್ಲ, ನಮ್ಮ ಸೇವೆಯಲ್ಲಿ ಮಾತ್ರವಲ್ಲ, ನಮ್ಮ ಕುಟುಂಬದಲ್ಲಿಯೂ ನಮ್ಮ ಸಮುದಾಯದಲ್ಲಿಯೂ ದೊಡ್ಡ ಬದಲಾವಣೆ ತರುವಂಥದ್ದಾಗಿದೆ. ಪ್ರಾರ್ಥನೆಯಲ್ಲಿ ನಾವು ಹೋರಾಡೋಣ, ಪ್ರಾರ್ಥನೆಯಲ್ಲಿ ನಾವು ಪ್ರಯಾಸ ಪಡೋಣ, ಪ್ರಾರ್ಥನೆಯಲ್ಲಿ ಕರ್ತನನ್ನು ನಾವು ಹುಡುಕೋಣ, ಪರಲೋಕದ ಕದಗಳನ್ನು ತಟ್ಟೋಣ. ಕಣ್ಣೀರನ್ನು ನೋಡಿ ನಮ್ಮ ದೇವರು ನಮ್ಮ ಪ್ರಾರ್ಥನೆಯನ್ನು, ನಮ್ಮ ಕಣ್ಣೀರನ್ನು ನೋಡಿ ಆತನು ಎಂದಿಗೂ ದಾಟಿ ಹೋಗೋದಿಲ್ಲ. ಸತ್ಯವೇದ ಹೇಳುತ್ತೆ,
ಕೀರ್ತನೆ 65ರಲ್ಲಿ ನಾವು ಓದುವಾಗ ಪ್ರಾರ್ಥನೆಯನ್ನು ಕೇಳುವ ಆತನೇ, ನರರೆಲ್ಲರೂ ನಿನ್ನ ಬಳಿಗೆ ಬರುವರು. ನಾವು ಪ್ರಾರ್ಥನೆಯನ್ನು ಕೇಳುವ ಆತನ ಬಳಿಗೆ ನಾವು ಹೋಗುವವರಾಗಿದ್ದೇವೆ. ಪ್ರಾರ್ಥಿಸುವಾಗ ದೇವರು ನಮ್ಮ ಪ್ರಾರ್ಥನೆ ಕೇಳಿ ಸದತನ್ನು ಕೊಡ್ತಾನೆ. ಆತ ನಮ್ಮ ಕಣ್ಣೀರನ್ನು ನೋಡಿ ದಾಟಿ ಹೋಗುವ ದೇವರಲ್ಲ. ನಾವು ಪ್ರಾರ್ಥನೆಯಲ್ಲಿ ಕಣ್ಣೀರು ಸುರಿಸೋದಾದರೆ, ನಾವು ಮೊಣಕಾಲು ದೇವರನ್ನು ಕೇಳೋದಾದರೆ, ದೇವರು ದೊಡ್ಡ ಕಾರ್ಯಗಳನ್ನು ಮಾಡುವ ಆತನಾಗಿದ್ದಾನೆ. ನಾನು ನಿಮಗೋಸ್ಕರ ಪ್ರಾರ್ಥಿಸೋದಕ್ಕೆ ಬಯಸ್ತೇನೆ. ನನ್ನ ಸಂಗಡ ಸೇರಿ ನೀವು ಸಮರ್ಪಿಸಿ ಪ್ರಾರ್ಥನೆ ಮಾಡಿ. ಕರ್ತನೇ, ಸ್ವರ್ಗೀಯ ತಂದೆಯೇ, ಈ ವೇಳೆಯಲ್ಲಿ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ನಿನ್ನ ವಚನವು ಅದು ಕರ್ತನೇ, ಹಾಲೆಲೂಯ, ನಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಸ್ತೋತ್ರ. ನಿನ್ನ ವಚನ ದೇವರೇ ಅಪ್ಪ, ಹಾಲೆಲೂಯ, ನಮ್ಮನ್ನು ಕರ್ತನೇ ಮೊಣಕಾಲುಗಳಲ್ಲಿ ಪ್ರಾರ್ಥನೆ ನಡೆಸುವುದಕ್ಕಾಗಿ ಸ್ತೋತ್ರ. ಈ ವೇಳೆಯಲ್ಲಿ ನಮ್ಮನ್ನು ಕರ್ತನೆ ನಿಮ್ಮ ಕಾರ್ಯಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಪ್ರಾರ್ಥನೆಯಲ್ಲಿ ಕರ್ತನೆ ಆಸಕ್ತಿಯಿಂದ ಇರಲು, ಪ್ರಾರ್ಥಿಸಲು, ಮೊರೆ ಇಡಲು, ವಿಜ್ಞಾಪಿಸಲು ಕರ್ತನೇ ಸಮರ್ಪಿಸಿಕೊಡ್ತಾ ಇದ್ದೇವೆ. ಎಷ್ಟೋ ಸಲ ನಾವು ಎಡವಿದ್ದುಂಟು, ತಪ್ಪು ಮಾಡಿದ್ದುಂಟು, ಆದರೆ ಹಿಂದಿರುಗಿ ನಿಮ್ಮ ಬಳಿಗೆ ಬರ್ತಾ ಇದ್ದೇವೆ. ನಮಗೆ ಕೃಪೆಯನ್ನು ಅನುಗ್ರಹಿಸಿರಿ, ಬಲವನ್ನು ಅನುಗ್ರಹಿಸಿರಿ. ಪ್ರಾರ್ಥಿಸುವುದಕ್ಕೆ ಕಲಿಸಿಕೊಡಿ, ಪ್ರಾರ್ಥನೆಯಲ್ಲಿ ಹೋರಾಡೋದಕ್ಕೆ ಕಲಿಸಿಕೊಡಿರಿ, ಪ್ರಾರ್ಥಿಸಿ ನಿನ್ನನ್ನು ಎದುರು ನೋಡೋದಕ್ಕೆ ಕಲಿಸಿಕೊಡಿರಿ, ನಿಮ್ಮನ್ನು ಮುಖಾಮುಖಿಯಾಗಿ ಸಂಧಿಸುವುದಕ್ಕೂ ನಿನ್ನ ಸ್ವರವನ್ನು ಕೇಳುವುದಕ್ಕೆ ಕಲಿಸಿಕೊಡಿ ಅಪ್ಪ. ನಿನ್ನ ಕಾರ್ಯಗಳನ್ನು ಪ್ರಾರ್ಥನೆ ಮಾಡೋದಕ್ಕೆ ಅಪ್ಪ ನೀವು ನಮಗೆ ಕಲಿಸಿಕೊಡುವಂತೆ ಪ್ರಾರ್ಥಿಸ್ತಾ ಇದ್ದೇನೆ. ಯಾರೆಲ್ಲ ಈ ರೀತಿಯಾಗಿ ತಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಇದ್ದಾರೋ ಅವರ ಜೀವಿತದಲ್ಲಿ ನೀವು ದೊಡ್ಡ ಕಾರ್ಯಗಳನ್ನು ಮಾಡಿ ನಿಮ್ಮ ಚಿತ್ತವನ್ನು, ನಿನ್ನ ನಾಮವನ್ನು ಪ್ರಕಟಪಡಿಸಿಕೊಳ್ಳಿ ಎಂಬುದಾಗಿ ಬೇಡ್ತಾ ಇದ್ದೇನೆಪ್ಪ. ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟದಕ್ಕಾಗಿ ಸ್ತೋತ್ರ. ಇನ್ನು ನಾವು ಪ್ರಾರ್ಥನೆಯಲ್ಲಿ ಬೆಳೆಯಲು ದೇವರೇ ಹಾಲೆಲೂಯ, ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಕಾಣಲು, ಉನ್ನತಿಯನ್ನು ಕಾಣಲು ಸಹಾಯ ಮಾಡು. ಘನತೆ, ಮಾನ, ಮಹಿಮೆ ನಿಮಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡ್ತೇನೆ, ಜೀವವುಳ್ಳ ತಂದೆಯೇ, ಆಮೇನ್. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ, ಪ್ರಾರ್ಥನೆಯಲ್ಲಿ ಬೆಳೆಯೋಣ, ಪ್ರಾರ್ಥನೆಯಲ್ಲಿ ಹೋರಾಡೋಣ. ಪ್ರಾರ್ಥನೆ ನಮ್ಮನ್ನು ಇನ್ನು ಮುಂದಿನ ಹಂತಕ್ಕೆ ನಡೆಸುವಂಥದ್ದಾಗಿದೆ. ನಮ್ಮ ವೈಯಕ್ತಿಕ ಜೀವಿತದಲ್ಲಿ, ಕುಟುಂಬದಲ್ಲಿ, ಸಭೆಯಲ್ಲಿ, ಸೇವೆಯಲ್ಲಿ ದೊಡ್ಡ ಕಾರ್ಯಗಳನ್ನು ಎದುರು ನೋಡೋಣ. ಈ ಜೀವಜಲ ಸಂಚಿಕೆ ನಿಮಗೆ ಆಶೀರ್ವಾದವಾಗಿದೆ ಎಂಬುದಾಗಿ ನಾನು ನಂಬ್ತಾ ಇದನ್ನು ಅನೇಕರಿಗೆ ತಿಳಿಯಪಡಿಸಿ, ನಿಮ್ಮ ಸಾಕ್ಷಿಗಳಿರುವುದಾದರೆ ನಮ್ಮೊಂದಿಗೆ ಹಂಚಿಕೊಳ್ಳಿ. ಪ್ರಾರ್ಥನೆ ಮನವಿಗಳಿರುವುದಾದರೆ ಕರೆ ಮಾಡಿ ನಮ್ಮೊಂದಿಗೆ ಸೇರಿ ಆರಾಧಿಸೋದಕ್ಕೆ ಬಯಸೋದಾದರೆ ಪರದೆಯಲ್ಲಿ ಕಾಣಬರುವ ವಿಳಾಸದಲ್ಲಿ ನಮ್ಮನ್ನು ಸಂಪರ್ಕಿಸಿ ನಮ್ಮ ಜೊತೆ ಸೇರಿ ಆರಾಧಿಸೋದಕ್ಕೆ ನಿಮ್ಮನ್ನು ಸ್ವಾಗತಿಸ್ತೇವೆ. ಮೇ ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಜೀವಜಲವೇ, ಜೀವಜಲವೇ, ಯೇಸುವಿನ ಜೀವಜಲ. ಜೀವಜಲವೇ, ಜೀವಜಲವೇ, ದಾಹನಿಗುವ ಜೀವಜಲ, ದಾಹನಿಗುವ ಜೀವಜಲ. ಜೀವಜಲವೇ, ಜೀವಜಲವೇ, ಯೇಸುವಿನ ಜೀವಜಲ. ಜೀವಜಲವೇ, ಜೀವಜಲವೇ, ದಾಹನಿಗುವ ಜೀವಜಲ, ದಾಹನಿಗುವ ಜೀವಜಲ. ಯೇಸು ಕ್ರಿಸ್ತನ ಪ್ರೀತಿಯು ನಮ್ಮನ್ನು ಸೆಳೆದು ಎಲ್ಲ ಪಾಪದಿಂದ ಬಿಡಿಸಿ ತನ್ನಲ್ಲಿ ಬೆರೆಯುವಂತೆಯೋ ಈ ಲೋಕವನ್ನು ಮರೆಯುವಂತೆಯೋ ಮಾಡುವಂಥದ್ದಾಗಿದೆ. If you are looking for a place to worship in south or north part of Bangalore, come and join with us. Address: Kingdom Revival Fellowship, number 109, second floor, Kachigenahalli, Bangalore Main Road, Yelahanka, Bangalore 560064. Worship on Sunday morning 7:30 to 9:30 a.m. Life group on Thursday evening 7 p.m. to 8 p.m. Fasting prayer on Friday 6 p.m. to 9 p.m. Kormangla South, Kingdom Revival Fellowship, Jehovah Shalom, number 422 bar 1, first floor, Church Road, Malapareddy Layout, 8th block, Kormangla, Bangalore. Worship on Sunday morning 11 a.m. to 1 p.m. Life group on every Tuesday evening 7 p.m. to 8 p.m. Bible study on Wednesday evening 6:30 to 8 p.m. Fasting prayer on Friday morning 11 a.m. to 2 p.m. For more details, contact 890-4820-725, 9844-550-512.